ಶ್ರೀಗಂಧದ ಗುಡಿ ಒಪ್ಕೊಳ್ಳೋದಕ್ಕೆ ಕಾರಣ ಬಂದ್ಬಿಟ್ಟು ನೀವು ಕತೆ ಚೇಂಜಸ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಹಾಗೇನೆ ಹೊಸ ಪಾತ್ರವನ್ನ ನಾನು ನಿಭಾಯಿಸಬೇಕು ಅನ್ನುವಂಥದ್ದನ್ನ ಹೇಳಿದ್ರೆ. ಅದ್ರ ಜೊತೆಗೆ ಈಗ ಪೇರಿಲ್ಲ ಅಂತ ಹೇಳಿದ್ರು, ಮುಂದಿನ ದಿನಗಳಲ್ಲಿ ಬರ್ತಾರೆ ಅಂತ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ಸ್ ಎಲ್ಲ ಹೇಳಿದ್ರು. ಸೊ ಆಗ್ಲೇ ಒಂದು ಕ್ವಶನ್ ಕೂಡ ಎದುರಾಯ್ತು ನಿಮಗೆ. ಸೊ ಈಗ ಏನ್ ಫ್ರೆಂಡ್ಸ್ ಆಗಿದ್ರು, ಬಿಗ್ ಬಾಸ್ ಬೇರೆ ವರ್ಕೌಟ್ ಆಗುತ್ತಾ ಅಂತ? ಆದ್ರೆ ಚೆನ್ನಾಗಿರುತ್ತೆ ಸರ್, ನನಗೂ ಖುಷಿನೇ. ಆ bonding ಮತ್ತೆ ನಿಮ್ಗೆ ಹೌದು ಮತ್ತೆ ಚೆನ್ನಾಗ್ ಹೌದು, ಯಾಕಂದ್ರೆ ಹೆಂಗ್ ಈಗ ಆಲ್ರೆಡಿ ಬಾಂಡಿಂಗ್ ಇರೋದ್ರಿಂದ ಇದು ಹೊಸದಾಗಿ ಏನು ವರ್ಕೌಟ್ ಮಾಡೋ ಅವಶ್ಯಕತೆ ಇರಲ್ಲ. ಇನ್ನು ಚೆನ್ನಾಗಿ ಬರುತ್ತೆ, ಇನ್ನು ಸೀನ್ಗಳು ಇನ್ನೂ ಅದ್ಭುತವಾಗಿ ಬರುತ್ತೆ, ಇನ್ನೂ ಇಂಪ್ರೂವೈಸ್ಗಳಾಗುತ್ತೆ. ಆಮೇಲೆ ಈಗಲೇ ಜನ ನಮ್ಮನ್ನ ಚಿಕ್ಕ ಸ್ಕ್ರೀನ್ ಅಲ್ಲಿ ನೋಡಿ ಇನ್ನೂ ಖುಷಿ ಪಡ್ತಾ ಇರ್ತಾರೆ, ಮೊಬೈಲ್ ಅಲ್ಲಿ ನೋಡಿ ಖುಷಿ ಪಡ್ತಾ ಇದಾರೆ, ಟೆಲಿವಿಷನ್ ನೋಡಿದಾಗ ಇನ್ನೂ ಖುಷಿ ಪಡ್ತಾರಲ್ವಾ. ಅದಾದ್ರೆ ಇನ್ನೂ ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ. ಇತ್ತೀಚೆಗಷ್ಟೇ ಕಡಲ ಕಿನಾರೆಯಲ್ಲಿ ಉಪೇಂದ್ರ ಅವರ ಹಾಡಿಗೆ ಹೆಜ್ಜೆ ಹಾಕಿದ್ರಿ, ಉಪೇಂದ್ರ ಸರ್ ಅವರ ಬರ್ತ್ಡೇಗೆ. ಆ ಒಂದು ರೀಲ್ ಬಗ್ಗೆ ಹೇಳೋದು. ಏನಿಲ್ಲ, ಅದು ನಾವು ಯಾವ್ದೋ ಒಂದು ಶೂಟ್ಗೋಸ್ಕರ ಶ್ರೀಲಂಕಾಗೆ ಹೋಗಿದ್ವಿ. ಅವತ್ತು ಉಪ್ಪಿ ಸರ್ ಬರ್ಡೇ. ಅಂಡ್ ಆಯುಷು ಉಪ್ಪಿ ಅವರ ಎಷ್ಟು ದೊಡ್ಡ ಅಭಿಮಾನಿ ಅಂತ ಎಲ್ರಿಗೂ ಗೊತ್ತು. ಅಂಡ್ ನನಗೂ ಉಪ್ಪಿ ಸರ್ ಅಂದ್ರೆ ನನ್ಗೊಂಥರ ಅವ್ರ ಐಡಲ್. ಅವ್ರು ನೋಡಿದ್ರೆ ಹಿಂಗ್ ನಿಂತ್ಕೋಬೇಕು ಅಂತ ಅನ್ಸೋ ಅಂತ ಅಷ್ಟು ರೆಸ್ಪೆಕ್ಟ್ಫುಲ್ ವ್ಯಕ್ತಿ. ಸೊ ನಾವು ಎಲ್ರಿಗೂ ಟ್ರಿಬ್ಯೂಟ್ ಕೊಟ್ವಿ. ಅಂದ್ರೆ ಪುನೀತ್ ಸರ್ ಬರ್ಡೇ ಟ್ರಿಬ್ಯೂಟ್ ಕೊಟ್ವಿ, ಶಿವಣ್ಣನ್ ಬರ್ಡೇ ಟ್ರಿಬ್ಯೂಟ್ ಕೊಟ್ವಿ. ಉಪ್ಪಿ ಸರ್ ಬರ್ಡೇ ಬಂದಾಗ ಟ್ರಿಬ್ಯೂಟ್ ಕೊಡಕ್ ನಾವೇನು ಶೂಟ್ ಮಾಡ್ಕೊಂಡಿಲ್ವಲ್ಲ, ಇಲ್ಲೇ 10 ದಿನದಿಂದ ಇದೀವಿ, ಏನ್ ಮಾಡೋದು ಅಂದಾಗ ಸುಮ್ನೆ ರ್ಯಾಂಡಮ್ ಆಗಿ ಮಾಡೋಣ, ಹೆಂಗ್ ಬರುತ್ತೋ ಬರ್ಲಿ, ಕಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ನಾವು ಉಪ್ಪಿ ಸರ್ಗೋಸ್ಕರ ಒಂದ್ ಚಿಕ್ಕ ನಮ್ ಕೈಲಿ ಏನಾಗುತ್ತೋ ಅದ್ ಮಾಡೋಣ ಅಂತ ಸುಮ್ಮನೆ ಮಾಡಿದಷ್ಟೇ. ಇಲ್ಲಿ ನೋಡಿ, ಇಬ್ರು ಫ್ರೇಮಲ್ಲಿ ಬರೋದು ಎಲ್ಲೋ ಹಿಂಗ್ ಇಟ್ಬಿಟ್ಟು ಮಾಡಿರೋದಷ್ಟೇ. ಅದ್ಬಿಟ್ಟು ನಾನ್ ಶೂಟ್ ಮಾಡಿರೋದು, ಅವ್ರು ಶೂಟ್ ಮಾಡಿರೋದು. ಬಟ್ ಅದು ತುಂಬಾ ಚೆನ್ನಾಗಿ ಹಿಟ್ ಆಗೋಯ್ತು. ಇವ್ರೇನ್ ಶ್ರೀಲಂಕಾ ಬೀಚಲ್ಲಿ ಮಾಡಿದಂಥದ್ದು, ಅದು ಸಿಕ್ಕಾಪಟ್ಟೆ ಆಲ್ರೆಡಿ 3 ಮಿಲಿಯನ್ ದಾಟಿದೆ ಅನ್ಸುತ್ತೆ ವ್ಯೂಸ್. ಖುಷಿ ಇದೆ. ಈಗ ಬಿಗ್ ಬಾಸ್ ಸೀಸನ್ 12 ನಿಮ್ಗೆ ಯಾರು ಫೇವ್ರೇಟ್ ಯಾರು? ಯಾಕಂದ್ರೆ ಸಾಕಷ್ಟು ಒಡನಾಟ ಎಲ್ರ ಜೊತೆನೂ ಇದ್ದೇ ಇರುತ್ತೆ. ಸೊ ನಿಮ್ಗೆ ಇಷ್ಟ ಆಗಿರೋ ಕಂಟೆಸ್ಟೆಂಟ್ ಯಾರು, ಹೆಂಗ್ ಆಡ್ಬೋದು ಅಂತ? ಆಕ್ಚುಲಿ ನಂಗೆ ಸುದಿ ಅವ್ರ ಮೇಲೆ ತುಂಬಾ ಹೋಪ್ಸ್ ಇದೆ ನನಗೆ. ಐ ಡೋಂಟ್ ನೋ, ಅಂದ್ರೆ ಅವ್ರ ಇಂಟರ್ವ್ಯೂಸ್ನ ನಾನು ನೋಡಿದ್ದೀನಿ, ನಿಮ್ ಜೊತೆ ಮಾತಾಡಿರೋದನ್ನು ನೋಡಿದ್ದೀನಿ, ತುಂಬಾ ಇಂಟರ್ವ್ಯೂಸ್ನ ನಾನು ನೋಡಿದ್ದೀನಿ. ಅವರು ತುಂಬಾ ಪೆಕ್ಯುಲಿಯರ್ ಕ್ಯಾರೆಕ್ಟರ್ ಅಂತ ಅನಿಸ್ತಾರೆ. ಮಾತು ಅದ್ಭುತವಾಗಿದೆ ಅವ್ರದ್ದು, ಪ್ರತಿಯೊಂದು ಮಾತನ್ನು ಸಕ್ಕದಾಗಿ ಹೊಡಿತಾರೆ ಅವರು. ಅಂಡ್ ಅವ್ರು ತುಂಬಾ ಕಷ್ಟಗಳನ್ನು ನೋಡ್ಕೊಂಡು ಬಂದಿರೋಂಥ ವ್ಯಕ್ತಿ. ಸೊ ಅದ್ರದ್ದು ಬೆಲೆ ಗೊತ್ತಿರುತ್ತೆ ಅಂತ ಅನ್ಸುತ್ತೆ. ಸೊ ಎಲ್ಲಾ ಕಾರಣಗಳಿಂದ ಆ ಕ್ಯಾರೆಕ್ಟರ್ ನಂಗೆ ತುಂಬಾ ಖುಷಿ ಕೊಡುತ್ತೆ. ಅವ್ರು ಚೆನ್ನಾಗಿ ಆಡ್ಬೇಕು ಅಂತ ನಂಗೆ ಅನ್ಸುತ್ತೆ. ಅಂಡ್ ಮಲ್ಲಮ್ಮ ಅವ್ರು ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ ಮನೇಲಿ, ಅವ್ರಿಗೇನು ತೊಂದರೆ ಆಗ್ತಾರ ತರ ನೋಡ್ಕೊಂಡು ಅವ್ರ ಕ್ಯೂಟ್ನೆಸ್ ನ, ಅವ್ರ ಆಶೀರ್ವಾದನ ಮನೆಯಲ್ಲೆಲ್ಲ ಕೊಡ್ತಾ ಹೋಗ್ಲಿ ಅಂತ ಅನ್ಸುತ್ತೆ. ನೀವಿದ್ದಾಗ ಸ್ವರ್ಗ ನರ್ಕ ಕಾನ್ಸೆಪ್ಟ್ ಇತ್ತು. ಸೊ ಈಗ ಒಂಟಿ ಜಂಟಿ ಅನ್ನುವಂತಹ ಕಾನ್ಸೆಪ್ಟ್, ಸೊ ನಿಮ್ಗೆಲ್ಲೋ ಮಿಸ್ ಆಯ್ತಾ ಅಂತ? ಇಲ್ಲ ಸರ್, ನಮ್ಮ ಕಾನ್ಸೆಪ್ಟ್ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ, ಅದ್ರ ಬಗ್ಗೆ ತುಂಬಾ ಖುಷಿ ಇದೆ ನನಗೆ. ಯಾಕಂದ್ರೆ ಅಲ್ಲಿ ಪಟ್ಟಂತ ಕಷ್ಟ, ಅಲ್ಲಿ ಗೆಲುವಿಗೋಸ್ಕರ ಹಂಬಲಿಸಿದಂತ ಅದೊಂದು ಕಿಚ್ಚಿತ್ತಲ್ಲ, ಅದು ನಿಮ್ಗೆ ಬೇರೆ ಎಲ್ಲೂ ಸಿಗಲ್ಲ ಅಂತ ನಂಗೆ ಅನ್ಸುತ್ತೆ. ಚಾನ್ಸೇ ಇಲ್ಲ ಸರ್. ನಾವು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಪ್ರತಿ ದಿನಾನು ಪಡೆದಿದಂತ ಕಷ್ಟ ಅನ್ನೋದಕ್ಕಿಂತ ಅದೊಂದು ಹೋಗ್ಲೇಬೇಕು ಅನ್ನೋ ಒಂದು ಹಠ ಇದೆಯಲ್ಲ, ಆ ಹಠ ಬೇರೆ ಎಲ್ಲೂ ಬರಕ್ ಸಾಧ್ಯ ಇಲ್ಲ. ಬಟ್ ನಮ್ಮ ಕಾನ್ಸೆಪ್ಟ್ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ. ಈಗ ಐಶ್ವರ್ಯ ಅವ್ರು ಕಾಲ್ ಮಾಡಿ ಒಂದು ಪ್ರ್ಯಾಂಕ್ ಮಾಡಬೇಕು ಅಂತ. ಪ್ರ್ಯಾಂಕ್ ಮಾಡ್ಬೇಕಾ? ನಿಮ್ಮೆಲ್ಲರ ದೃಷ್ಟಿನೇ ಬಿದ್ದೈತೆ ಹೋಗ್ರಿ. ಐಶ್ವರ್ಯ ಅವರೇ ಹಲೋ, ನಮಸ್ತೆ. ನಮಸ್ತೆ. ಯಾರು ಅಂತ ಗೊತ್ತಾಯ್ತಾ? ಸರೋಜ ಅಂತ ಗೊತ್ತಾಯ್ತು ಅಲ್ಲ, ನನಗೆ. ಇನ್ನೇನ್ ಯಾವ ಗೊತ್ತಾ? ನಂಬರ್ ಇದು? ಇದು ಮಂಜುನಾಥ್ ಅಂತ, ಬಾಸ್ ಟಿವಿಯಿಂದ. ಹಾಯ್. ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ. ಸೊ ಸುಮ್ಮನೆ ಹಂಗೇನೆ ನಾನು ನಿಮ್ಮ ಹತ್ರ ಒಂದು ವಿಶ್ ಬೈಟ್ ಕೇಳೋಣ ಅಂತ ಫೋನ್ ಮಾಡಿದೆ. ಬಟ್ ಅಷ್ಟರಲ್ಲಿ ನಂಬರ್ ಸ್ವಿಚ್. ಏನಿಲ್ಲ, ಬಟ್ ನಿಮ್ಮಲ್ಲೇ ಇರ್ಲಿ, ಯಾರ ಹತ್ರನು ಹೇಳಕ್ ಹೋಗ್ಬೇಡಿ. Okay. ಈ ಜರ್ನಲಿಸಂ ಫೀಲ್ಡ್ ಇಂದ ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಒಂದಷ್ಟು ಸೆಲೆಕ್ಟ್ ಮಾಡ್ಕೊಳ್ತಿದ್ದಾರೆ. Okay. ಸೊ ನನಗೆ ಒಂದು ಅಪ್ರೋಚ್ ಬಂದಿದೆ, ಬಟ್ ಅದಕ್ಕೊಂದು ವಿಶ್ ಬೈಟ್ ಬೇಕಿತ್ತು, ಹಾಗಾಗಿ. ಖಂಡಿತ ಕೊಡ್ತೀನಿ, ಅದ್ರಲ್ಲಿ ಏನಂತೆ. ಸೊ ಇಲ್ಲೇ ಇವಾಗ ಜಸ್ಟ್ ಮಾತುಕತೆ ಆಯ್ತು, ಅವರು ಪಕ್ಕದಲ್ಲಿದ್ದಾರೆ. ಸೊ ಈ ತರ ಯಾರ್ಯಾರು ಗೊತ್ತು ಅಂತ ಕೇಳಿದಕ್ಕೆ ನಿಮ್ಮ ಹೆಸರೆಲ್ಲ ಇತ್ತು, ಅದಕ್ಕೆ ಸರೋಜ ಅವರು ಇದ್ರಲ್ಲ, ಸೊ ಹಂಗೆ ನನ್ನ ಫೋನ್ ಸ್ವಿಚ್ ಆಫ್ ಆಗಿರೋದ್ರಿಂದ ಅವ್ರ ಹತ್ರ ಮಾಡಿಸ್ದೆ. ಖಂಡಿತ ಸಪೋರ್ಟ್ ಮಾಡೋಣ, ಅದಕ್ಕೆ ಏನಂತೆ ನಮ್ಮವ್ರು ಹೋಗ್ತಾ ಇದಾರೆ ಅಂದ್ರೆ. ಹಲೋ ಹಲೋ ಖಂಡಿತ I'll send it. ಹಲೋ ಹಲೋ, ಒಂದ್ ನಿಮಿಷ ಅವ್ರು ಕೊಟ್ಟೆ ನೋಡಿ ಕೇಳ್ತಾ ಇದೆ? ಮಾತಾಡಿ. ಇಲ್ಲಿ ಒಂಚೂರು ಸಿಗ್ನಲ್ ಕಡಿಮೆ ಇದೆ. ಹಲೋ, ನಮಸ್ತೆ ಐಶ್ವರ್ಯ, ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? I'm good. ಓಕೆ, ಈಗ ಇವರು ಮಂಜುನಾಥ್ ಅವ್ರನ್ನ ವೈಲ್ಡ್ ಕಾರ್ಡ್ ಕಳಿಸ್ಬೇಕು ಅನ್ನೋದೊಂದು ನಮ್ಗೆ ಯೋಚನೆ ಇದೆ. Okay, ಯಾರು ಮಾತಾಡ್ತಾರೆ? ಸಾರಿ. ಅದೇ ನಮ್ಮ ಹೆಸರನ್ನ ನಾವು ಹೇಳೋ ಹಾಗಿಲ್ಲ. ಬಿಗ್ ಬಾಸ್ ತಂಡದಿಂದ ನಿಮ್ಗೆ ಹೆಂಗ್ ಫೋನ್ ಬರುತ್ತೆ ಅಂತ ನಿಮ್ಗೂ ಗೊತ್ತಿರುತ್ತಲ್ಲ. ಓಕೆ, ಸರಿ, ಹೇಳಿ. ಹಾ, ಓಕೆ. ಅವ್ರನ್ನ ಕಳಿಸ್ಬೋದಾ? ಹೆಂಗೆ? ಅಲ್ಲಿ ಮನೆ ಒಳಗೆ ಹೋದ್ರೆ ಅವರು ಚೆನ್ನಾಗಿರ್ತಾರ? ಏನ್ ಮಾಡ್ತಾರೆ? ಅದೇ ಅಂದ್ರೆ ಇಟ್ಸ್ ನೈಸ್. ಅಂದ್ರೆ ಒಳ್ಳೆ ಕಂಟೆಸ್ಟೆಂಟ್ ಆಗಿರ್ತಾರೆ. ಇವಾಗಿರೋ ಕಂಟೆಸ್ಟೆಂಟ್ ಕಂಪೇರ್ ಮಾಡಿದ್ರೆ he will be different. ಒಂದು ಡಿಫ್ರೆಂಟ್ ಆಗಿ. ನಾವು ಮಂಜು ಅವ್ರು ಕೇಳಿದ್ವಿ ಮೇಡಮ್, ಅಲ್ಲಿ ಒಳಗ್ ಹೋಗಿ ಒಂದು ಲವ್ ಸ್ಟೋರಿಯ ಟ್ರ್ಯಾಕ್ ನಡಿಬೇಕು ಅಂತ ನಾವು ಹೇಳಿದ್ವಿ.
ಮಂಜು ಅವ್ರಿಗೆ ಯಾರು ಒಳಗಿರೋರ್ ಪೇರ್ ಆದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಮೇಡಮ್ ನಿಮ್ಗೆ? ಯಾರು ಇಲ್ಲ. ಯಾಕೆ ನಾವು ಅದೇ ಲವ್ ಟ್ರಯಾಂಗಲ್ ಅಲ್ಲಿ ಚೆನ್ನಾಗಿರಲ್ಲ ಅವರು ಮಾಡ್ತಾರೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದ್ರಲ್ಲಿ ವಾಕ್ಯ. ಓಕೆ ಓಕೆ ಅಂತವ್ರೆ ಬೇಕು ಮೇಡಮ್. ನನ್ನೂ ಕೂಡಿಸ್ಕೊಂಡು ಇಲ್ಲಿ ಕಾಂಟ್ರವರ್ಸಿ ಮಾಡ್ತಾ ಇದಾರೆ. ಚೆನ್ನಾಗಿದ್ದೀರಾ ಮೇಡಮ್? ಹೆಂಗಿದ್ದೀರಾ ಮೇಡಮ್? ಯಾರು ಇನ್ನೂ ಗೊತ್ತಾಗ್ಲಿಲ್ವಾ? ಥೂ ರಂಜಿತ ಲೇ. ಯಾರು? ಹಾ ಸರಿ, ಇಂಟರ್ವ್ಯೂ ಆದ್ಮೇಲೆ ಸಿಗ್ತೀನಿ, ಬಾಯ್. ಅಯ್ಯೋ ನಾನು ಬಿಸಿ. ಓಕೆ ಓಕೆ ಸರಿ ಓಕೆ ಬಾಯ್ ಬಾಯ್. ಬಾಯ್ ಬಾಯ್. ಐಶ್ವರ್ಯ ಅವರೇ, ಒಂದೇ ಒಂದು ನಿಮಿಷ. ಹಾ. ಶಿಶಿರ್ ಅವರ ನಟನೆಯ ಶ್ರೀಗಂಧದ ಗುಡಿ ಬರ್ತಾ ಇದೆ ಅಕ್ಟೋಬರ್ 6ರಿಂದ. ಹೌದು. ಯಾವ ರೀತಿ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ತೀರಾ? ಶ್ರೀಗಂಧದ ಗುಡಿ ಮೋಸ್ಟ್ ಆಂಟಿಸಿಪೇಟೆಡ್ ಸೀರಿಯಲ್, ಬಿಕಾಸ್ ಇದು ಬೇರೆ ಸೀರಿಯಲ್ ತರ ಇಲ್ಲ. ಕತೆ ಪ್ರೋಮೋ ಎಲ್ಲ ನೋಡ್ತಾ ಇದ್ರೆ ಹುಡುಗರು ಪಾಡು ಹೇಳುವಂತ ಒಂದು ಕತೆ, ವಿಚ್ ಇಸ್ ವೆರಿ ಡಿಫ್ರೆಂಟ್. ಅಂಡ್ ಶಿಶಿರ್ ಅವರು ಬೇರೆ ತರ ಪಾತ್ರದಲ್ಲಿ ಕಾಣಿಸ್ಕೊಂತಾ ಇದಾರೆ. ಸೊ ನಂಗೆ ತುಂಬಾನೇ ಖುಷಿ ಇದೆ ಇದ್ರ ಬಗ್ಗೆ. ಅಂಡ್ ಐ ಕಾಂಟ್ ವೇಟ್ ಟು ವಾಚ್ ದ ಫಸ್ಟ್ ಎಪಿಸೋಡ್. ಎಲ್ಲರಿಗೂ ಒಳ್ಳೇದಾಗ್ಲಿ. ವಿಶಿಂಗ್ ದ ಎಂಟೈರ್ ಗಂಧದ ಗುಡಿ ಟೀಮ್ ಆಲ್ ದ ವೆರಿ ಬೆಸ್ಟ್. ಇನ್ನೊಂದು ರಿಕ್ವೆಸ್ಟ್ ಇದೆ ಎಲ್ಲ ಅಭಿಮಾನಿಗಳ ಮೇರೆಗೆ, ಹಾಗೆ ನಮ್ದೊಂದು ರಿಕ್ವೆಸ್ಟ್ ಇದೆ. ಹಾ. ಇವಾಗ ಶಿಶಿರ್ ಅವ್ರಿಗೆ ಪೇರ್ ಕೊಟ್ಟಿಲ್ವಂತೆ, ಆ ಪೇರ್ ನೀವೇ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಪ್ರೊಡ್ಯೂಸರ್ ಮಾ ಇಂಟರ್ವ್ಯೂ ಪ್ರೆಸ್ ಮೀಟ್ ಶುರುವಾದಾಗಿಂದ ಇವಾಗವರೆಗೂ ಇದೇ ಕ್ವಶನ್. ಪ್ರೊಡ್ಯೂಸರ್ ಹೇಳ್ಬಿಟ್ರು. ಪ್ರೊಡ್ಯೂಸರ್ ಹೇಳ್ಬಿಟ್ರು ಅಂತಂದ್ರೆ ನಾವು ರೆಡಿ ಇದೀವಿ ಅಂತ. ಓಕೆ ಓಕೆ, ಎಂಜಾಯ್ ಹ್ಯಾವ್ ಫನ್. ಸಿಗ್ತೀನಿ, ಮುಗಿಸ್ಕೊಂಡು. ಥ್ಯಾಂಕ್ ಯು ಸೋ ಮಚ್. ಫೈನಲಿ ತುಂಬಾ ಸಿಕ್ತು. ಸೊ ಪೇರ್ಗೂನು ಕೂಡ ಒಂದೊಳ್ಳೆ ಕಂಟೆಂಟ್ ಸಿಕ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.